ಎಲ್ಲರಿಗೂ ಶುಭೋದಯ. ಇವತ್ತು ನಾನು ಒಂದು ಸಂದೇಶವನ್ನ ತಗೊಳ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅನ್ನೋದಕ್ಕೆ, ಎಲ್ಲರಲ್ಲೂ ಇದ್ದಾನೆ ಅನ್ನೋದಕ್ಕೆ ಒಂದು ಘಟನೆ, ಇನ್ಸಿಡೆಂಟ್. ಒಬ್ಬ ಆ ವಯಸ್ಸಾದಂತ ಭಕ್ತ ಇದ್ದ, ಮಹಾಭಕ್ತ. ಸದಾ ಭಗವಂತನ ನಾಮ ಸ್ಮರಣೆ ಮಾಡಿಕೊಂಡು ಒಬ್ಬನೇ ಇದ್ದ. ಅವನಿಗೆ ಇನ್ಯಾರು ಇರ್ಲಿಲ್ಲ. ಮತ್ತೆ ಅವನು ವಾಸ ಮಾಡ್ತಾ ಇದ್ದಂತ ಮನೆ ತುಂಬಾ ವಿಶಾಲವಾಗಿತ್ತು. ಯಾರು ಎಷ್ಟೊತ್ತಲ್ಲಿ ಬಂದು ಏನೇ ಕೇಳ್ಕೊಂಡ್ ಬಂದ್ರು ಯಾರಿಗೂ ಏನು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಹಾಗಾಗಿ ದಾಸೋಹ ಮಾಡ್ತಕ್ಕಂತಹ ಕೈಂಕರ್ಯವನ್ನು ಕೂಡ ಆತ ನಡ್ಸ್ಕೊಂಡ್ ಬರ್ತಾ ಇದ್ದ. ಒಬ್ಬನೇ ಇದ್ದ. ಸರಿ, ರಾತ್ರಿ 9-10 ಗಂಟೆ ತನಕ ನೋಡ್ದ, ಯಾರು ಬರ್ಲಿಲ್ಲ. 10 ಗಂಟೆ ನಂತರ ಬಾಗಿಲು ಮುಚ್ಚಿ ಅವನು ಊಟ ಮಾಡಿ ಮಲಗಿದ. ಸುಮಾರು 12 ಗಂಟೆ ಸಮಯ ಇರಬೇಕು. ಬಹಳ ವಿಪರೀತವಾದಂತ ಮಳೆ ಸುರಿತಾ ಇದೆ. ಮಳೆ ಸುರಿತಾ ಇರ್ಬೇಕಾದ್ರೆ ರಾತ್ರಿ 12 ಗಂಟೆ ಸಮಯದಲ್ಲಿ ಯಾರೋ ಬಾಗಿಲು ಬಡಿದಂತಾಯ್ತು. ಯಾರೋ ಬಾಗಿಲು ಬಡಿತಾ ಇದ್ರೆ ತಳಪ ಅಂತೇಳಿ ಎದ್ದು ಹೋಗಿ ಬಾಗಿಲು ತೆಗ್ದ. ಒಬ್ಬ 70-75 ವರ್ಷದ ವಯೋವೃದ್ಧ, ವಯಸ್ಸಾದಂತ ಮುದುಕ ಮಳೆಯಲ್ಲಿ ನೆಂದು ಬಿಟ್ಟಿದ್ದಾನೆ. ಗಡಗಡ ಅಂತ ನಡುಗ್ತಾ ಇದ್ದಾನೆ. ಸರಿ, ಇವನ್ ನೋಡ್ಬಿಟ್ಟು ತಕ್ಷಣ ಈ ಭಕ್ತ, ಬಾಪ ಒಳಗ್ ಬಾ ಅಂತ ಹೇಳ್ದ. ಒಳಗ್ ಕರ್ಕೊಂಡ. ಅವನಿಗೆ ಬೇರೆ ಬಟ್ಟೆಯನ್ನ ಕೊಟ್ಟ. ತಲೆ ಮೈ ಕೈ ಎಲ್ಲ ಒರೆಸ್ಕೊಂಡು ಕೂತ್ಕೊಂಡ. ಅವನಿಗೆ ಪ್ರಸಾದವನ್ನ ಕೊಟ್ಟ, ಅನ್ನ ಪ್ರಸಾದವನ್ನ. ಅವನು ಪಾಪ ಹಸ್ದಿದ್ದ ಅಂತ ಕಾಣಿಸುತ್ತೆ. ಊಟ ಮಾಡೋದಕ್ಕೆ ಕೈ ಇಟ್ಟ ಅನ್ನದ ತಟ್ಟೆಗೆ. ಈ ಭಕ್ತ ಏನ್ ಮಾಡ್ದ, ಸ್ವಲ್ಪ ನಿಲ್ಸು, ಆಹಾರ ಕೊಟ್ಟಿದ್ದೀನಿ, ಭಗವಂತ ನಾಮಸ್ಮರಣೆಯನ್ನ ಮಾಡ್ಕೊಂಡು ಊಟ ಮಾಡ್ಬಾರ್ದ ನೀನು? ಏಕ್ದಮ್ ತಟ್ಟೆ ಕೈ ಹಾಕ್ತಾ ಇದ್ದೀಯಲ್ಲ. ಅಯ್ಯ, ಹೊಟ್ಟೆ ಹಸ್ದಿದೆ, ಹಸ್ದೊಟ್ಟೆಗೆ ಅನ್ನ ಬೇಕಷ್ಟೇ. ಆದ್ರಿಂದ ಇಲ್ಲಿ ನೀವು ಕೊಟ್ಟಿರೋ ಅನ್ನ ನಾನ್ ತಿನ್ನೋದಿಕ್ಕೆ ಭಗವಂತನ ಯಾಕೆ ಹೆಸರು ಹೇಳ್ಬೇಕು ಅಂದ. ಈ ಭಕ್ತನಿಗೆ ಬಹಳ ಸಿಟ್ಟು ಬಂದ್ಬಿಡ್ತು. ಹೇಳದ ಆಚೆ ನಿಲ್ಲಿಸ್ಬಿಟ್ಟ. ನಿನ್ಗ ಅನ್ನನೂ ಕೊಡಲ್ಲ, ಬಟ್ಟೆನೂ ಕೊಡಲ್ಲ, ಹೋಗಾಚೆ ಅಂತೇಳಿ ಈಚೆ ತಳ್ಳಿಬಿಟ್ಟು ಬಾಗಿಲು ಮುಚ್ಚಿಬಿಟ್ಟು ಮಲ್ಕೊಂಡ್ಬಿಟ್ಟ. ಸುಮಾರು ಚೆನ್ನಾಗಿ ನಿದ್ರೆ ಬಂದಿತ್ತು. ಬೆಳಗಿನ ಸಮಯ. ಒಬ್ಬ ಈತನ ಕನಸಿನಲ್ಲಿ ಒಬ್ಬ ವಯೋವೃದ್ಧ ಬಂದ. ಈತ ಕೇಳ್ತಾನೆ, ಯಾರಪ್ಪ ನೀನು ಅಂತ. ನಾನು ಭಗವಂತ. ಅಯ್ಯೋ, ಇದ್ಯಾಕ್ ಸ್ವಾಮಿ ಇಷ್ಟೊಂದು ಚಳಿಲಿ ಗಡಗಡ ಅಂತ ನಡುಗ್ತಾ ಇದ್ದೀರಲ್ಲ? ಕನಸಿನಲ್ಲಿ ಇಷ್ಟೊಂದು ಗಡಗಡ ಅಂತ ನಡುಗ್ತಾ ಇದ್ದೀರಲ್ಲ, ಏನಾಯ್ತು? ಅಯ್ಯೋ, ಏನಪ್ಪಾ ಮಾಡ್ಲಿ, ರಾತ್ರಿ 12 ಗಂಟೆ ಸಮಯದಲ್ಲಿ ಬಂದೆ ನಿನ್ ಮನೆಗೆ. ನೀನು ನನ್ನನ್ನು ಆಚೆ ತಳ್ಳಿಬಿಟ್ಟೆ. ಮಳೇಲಿ ಬೇರೆ ನೆಂದಿದ್ದೆ ನಾನು. ನೀನ್ ಆಚೆ ತಳ್ಳಿಬಿಟ್ಟಿದ್ರಿಂದ ನಿನ್ನೆಯಿಂದ ರಾತ್ರಿಯಿಂದಲೂ ನಾನು ನಡುಗ್ತಾನೆ ಇದ್ದೀನಿ ಕಣಪ್ಪ ಅಂತ. ಅಯ್ಯಯ್ಯೋ ಸ್ವಾಮಿ, ನೀನ ಬಂದಿದ್ದ ಹಾಗಾದ್ರೆ? ನನಗ್ ಗೊತ್ತಾಗ್ಲಿಲ್ಲ ಅಂದ. ಅಲ್ಲಪ್ಪ, ನಾನು 70 ವರ್ಷಗಳ ಕಾಲ, 70-75 ವರ್ಷಗಳ ಕಾಲ ಆ ಮುದುಕನನ್ನ ಪ್ರತಿನಿತ್ಯ ಅವನಿಗೆ ಏನ್ ಬೇಕೋ ಅದನ್ನೆಲ್ಲ ಕೊಟ್ಟು ಸಾಕಿ ಸಲಹಿದ್ದೆ. ನೀನು ನನ್ನ ಹೆಸರು ಹೇಳಲಿಲ್ಲ ಅಂತ ಕೇವಲ ಒಂದೇ ಒಂದು ಕಾರಣದಿಂದ ಆತನ ಆಚೆ ತಳ್ಳಿಬಿಟ್ಟೆ. ಹಾಗಾಗಿ ಅವನು ಬೇರೆ ನಾನ್ ಬೇರೆ ಅಂತ ತಿಳ್ಕೊಂಡ್ಯಾ? ಯಾಕೆ ಹೀಗ್ ಮಾಡ್ದೆ ಅಂದ. ಆಗ ಈ ಮಹಾಭಕ್ತನಿಗೆ ಬಹಳ ದುಃಖ ಆಯ್ತು. ಕೊನೆಗೆ ತಾನು ಮಾಡಿದ ತಪ್ಪಿನ ಅರಿವಾಯ್ತು, ಎಚ್ಚರವಾಯ್ತು. ಆಮೇಲೆ ನೋಡ್ತಾನೆ, ಆ ಮುದುಕ ಪಾಪ ಆಚೆ ಕಡೆನೆ ಚಳಿನಲ್ಲಿ ನಡುಕ್ತಾ ನಿಂತಿದ್ದ. ಕೊನೆಗೆ ಆತನ ಒಳಗ್ ಕರೆದು ಅವನಿಗೆ ಮತ್ತೆ ಊಟೋಪಚಾರವನ್ನ ಮಾಡ್ತ. ಆತ್ಮೀಯರಲ್ಲಿ ನಾವು ಗಮನಿಸಬೇಕಾದಂತ ಒಂದು ಪ್ರಮುಖವಾದಂತಹ ಅಂಶ ಏನು ಅಂತ ಹೇಳಿದ್ರೆ, ಸರ್ವಂ ಬ್ರಹ್ಮಮಯಂ ಜಗತ್ ಅಂತ ಹೇಳ್ತೀವಿ. ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಕೂಡ ಭಗವಂತನೇ ಇರೋದು.
ಅವನ ಬಾಯಿನಲ್ಲಿ ಭಗವಂತನ ಹೆಸರು ಹೇಳದೆ ಇರ್ಬೋದು, ಆತ ಅವನು ನಾಸ್ತಿಕನೇ ಆಗಿರ್ಬೋದು ಅಥವಾ ಆಸ್ತಿಕನೂ ಆಗಿರ್ಬೋದು. ಆದ್ರೆ ನನಗ್ ಗೊತ್ತಿದ್ಯಲ್ಲ, ಎಲ್ಲರೊಳಗೂ ಪರಮಾತ್ಮನೇ ಇರೋದು. ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಕೂಡ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲದರೊಳಗೂ ಪರಮಾತ್ಮನೇ ಇರೋದು. ನನ್ನೊಳಗೂ ಅವನೇ ಇರೋದು, ಅವನೊಳಗೂ ಅವನೇ ಇರೋದು. ಆದ್ರಿಂದ ನಾನೇ ಅವನು, ಅವನೇ ನಾನು ಅಂತಕ್ಕಂತಹ ಏಕೋ ಮನೋಭಾವನೆ, ಯಾಕೋ ಮನೋಭಾವನೆ ಅಲ್ಲ, ಏಕೋ ಮನೋಭಾವನೆ. ಈ ಏಕೋ ಮನೋಭಾವನೆಯನ್ನು ನಾವು ತಂದುಕೊಂಡಾಗ ಪರಮಾತ್ಮ ಯಾವ ರೂಪದಲ್ಲಿ ಬೇಕಾದ್ರೂ ನಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬರ್ಬೋದು. ಭಿಕ್ಷುಕನಾಗಿ ಬರ್ಬೋದು, ವಯೋವೃದ್ಧನಾಗಿ ಬರ್ಬೋದು, ಬಾಲಕನಾಗಿ ಬರ್ಬೋದು. ಇದೇ ಘಟನೆ ಆದಿಶಂಕರಾಚಾರ್ಯರಿಗೆ ಕಾಶಿಯಲ್ಲಿ ನಡೀತು. ಶಿಷ್ಯರೊಡಗೂಡಿ ಸ್ನಾನ ಮಾಡಿಕೊಂಡು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ವಿಶ್ವನಾಥನೇ ಒಬ್ಬ ಚಾಂಡಾಲನ ವೇಷವನ್ನು ಧಾರಣೆ ಮಾಡಿಕೊಂಡು ಕೊಳಕು ಮೈಯೆಲ್ಲ ಕೊಳಕು, ಒಂದು 4 ನಾಯಿಗಳು ಹಿಡ್ಕೊಂಡು ಬರ್ತಾ ಇದ್ದ. ಶಿಷ್ಯಂದ್ರು ಹೇಳ್ತಾರೆ, ಏಯ್ ಆ ಕಡೆ ಹೋಗು, ದೂರ ಹೋಗು, ದೂರ ಹೋಗು, ಗುರುಗಳು ಬರ್ತಾ ಇದ್ದಾರೆ, ಸ್ನಾನ ಮಾಡಿದ್ದಾರೆ, ಮಡಿಯಾಗಿ ಬರ್ತಾ ಇದ್ದಾರೆ, ದೂರ ಹೋಗು, ದೂರ ಹೋಗು ಅಂತಿದ್ರು. ತಕ್ಷಣ ಆ ಚಾಂಡಾಲ ಏನ್ ಮಾಡ್ತಾನೆ, ಶಂಕರಾಚಾರ್ಯರ ಹತ್ರಕ್ ಬಂದು, ದೂರ ಹೋಗು, ದೂರ ಹೋಗು ಅಂತ ಇದೆಯಲ್ಲ, ಏನನ್ನ ದೂರ ಕಳಿಸೋದು? ಈ ದೇಹವನ್ನ ನೋಡಕ್ ಹೋದ್ರೆ ನಿನ್ನ ದೇಹದೊಳಗೂ ಅದೇ ಮಾಂಸ ಮೂಳೆ ಅಸ್ಥಿ, ಅದೇ ರಕ್ತ, ನನ್ನ ದೇಹದೊಳಗೂ ಅದೇನೆ. ಇನ್ನು ಆತ್ಮ ಭಾವನೆಯಿಂದ ನೋಡಿದ್ರೆ ನಿನ್ನೊಳಗೂ ಅವನೇ ಪರಮಾತ್ಮ, ನನ್ನೊಳಗೂ ಅದೇ ಪರಮಾತ್ಮ. ನೀ ದೂರ ಸರಿ ಅಂತ ಹೇಳಿದ್ದು ಯಾವುದನ್ನ ಅಂತ ಕೇಳ್ತಾರೆ. ಆಗ ಶಂಕರಾಚಾರ್ಯರಿಗೆ ಅರ್ಥ ಆಗತ್ತೆ, ಇವನು ಸಾಮಾನ್ಯನಲ್ಲ, ಸಾಕ್ಷಾತ್ ಕಾಶಿ ವಿಶ್ವನಾಥನೇ ಅಂತೇಳಿ ತಕ್ಷಣ ಅವರ ಪಾದಗಳನ್ನ ಹಿಡ್ಕೊಂಡು ಕ್ಷಮೆಯನ್ನ ಕೇಳ್ತಾರೆ. ಆಗ ಕಾಶಿ ವಿಶ್ವನಾಥ ಪ್ರತ್ಯಕ್ಷನಾಗಿ ತನ್ನ ನಿಜ ರೂಪವನ್ನ ತೋರಿಸ್ತಾನೆ. ಹಾಗೆ ಇಂತಹ ಹಲವಾರು ಘಟನೆಗಳು ನಮ್ಮ ಕಣ್ಮುಂದೆ ನಡೀತಾ ಇರ್ತವೆ. ಪ್ರತಿನಿತ್ಯವೂ ಕೂಡ ನಮ್ಮ ಮನೆಗೆ ಯಾರಾದ್ರೂ ಒಬ್ರು ಭಿಕ್ಷುಕರು ಬರ್ಬೋದು. ಅದ್ ಯಾವುದೇ ಕೆಲಸ ಮಾಡ್ತಾರೋನಿರ್ಬೋದು, ಯಾವುದೇ ಜಾತಿ ಕುಲ ಗೋತ್ರ ಯಾರಾದ್ರೂ ಆಗಿರ್ಬೋದು. ಎಲ್ಲರೊಳಗೂ ನಾನೇ ಇರ್ತಕ್ಕಂತ ಸತ್ಯದ ಅರಿವು, ತತ್ವವನ್ನ ನಾವು ತಿಳಿದ ಮೇಲೆ ಎಲ್ಲರನ್ನು ಒಂದೇ ಮನೋಭಾವದಿಂದ, ಯಾವ ಮನೋಭಾವ ಇರ್ಬೇಕು? ಅದು ಪರಮಾತ್ಮನನ್ನ ದರ್ಶನ ಮಾಡ್ತಾ ಇದ್ದೀನಿ, ಆ ಪರಮಾತ್ಮನೇ ನನ್ನ ಮನೆ ಬಾಗಿಲಿಗೆ ಬಂದಿದ್ದಾನೆ ಎನ್ನುವಂತಹ ಏಕೋ ಮನೋಭಾವನೆಯಿಂದ, ಅಂದ್ರೆ ನಾನು ಅವನು ಇಬ್ರು ಒಂದೇ ಅಂತಕ್ಕಂತಹ ಏಕೋ ಮನೋಭಾವನೆಯಿಂದ ನಾವು ಎಲ್ಲರನ್ನು ನಾವು ಟ್ರೀಟ್ ಮಾಡ್ಬೇಕು. ಆವಾಗ ನಾವು ನಿಜವಾಗಿ ಸತ್ಯವನ್ನ ಅರಿತವರು, ತತ್ವದ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥವ್ರು. ಆಗ ನಮ್ಗೆ ಮುಕ್ತಿ ಅಂತಕ್ಕಂಥದ್ದು ತುಂಬಾ ದೂರದಲ್ಲಿಲ್ಲ, ಹತ್ರದಲ್ಲೇ ಇದೆ. ಚಿಟಿಕೆ ಹೊಡೆಯೋದ್ರಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಉದ್ದಿನ ಕಾಳು ಉರುಳುವುದಕ್ಕೆ ಹೆಚ್ಚು ಸಮಯ ಬೇಕಿಲ್ಲ. ಹಾಗಾಗಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆ ತತ್ವ ಸತ್ಯದ ಅರಿವು ಆದ ಕೂಡಲೇ ನಮಗೆ ಆ ತತ್ವದ ಅರ್ಥವನ್ನ ತಿಳ್ಕೊಂಡು ಸತ್ಯದ ಮಾರ್ಗದಲ್ಲಿ ನಡಿಬೇಕು, ಮುಕ್ತಿಯನ್ನ ಪಡೀಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಿರು ಸಂದೇಶವನ್ನ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಸುಭಾಷ್ ಪತ್ರಿಜಿ ಮಹಾಗುರುಗಳು ಹಾಗೂ ಮಹಾವತಾರ್ ಬಾಬಾಜಿಯವರ ಪಾದಕಮಲೆಗಳಿಗೆ ಈ ಪದಪುಷ್ಪಗಳನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ತುಂಬಾ ಅದ್ಭುತವಾದ ಮಾಹಿತಿ. ಏಕೋಭಾವನೆ ಅಂದ್ರೆ ಪ್ರತಿಯೊಬ್ಬರಲ್ಲಿ ನಾವು ನಮ್ಮನ್ನೇ ಕಾಣಬೇಕಂತ ಅನ್ನೋದು, ಅದು ಭಗವಂತ ಯಾವ ರೂಪದಲ್ಲಿ ಬಂದು ನಮ್ಮನ್ನ ಪರೀಕ್ಷೆ ಮಾಡ್ತಾನಂತ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾವು ಯಾವಾಗಲೂ ಜಾಗೃತರಾಗಿದ್ದು ಎಲ್ಲರನ್ನು ಒಂದೇ ರೀತಿಯಿಂದ ಕಾಣ್ಬೇಕನ್ನೋದು ಮೆಸೇಜ್ ಕೊಟ್ಟೆ ಗುರುಜಿ. ತುಂಬಾ ಅದ್ಭುತವಾಗಿತ್ತು. ಯಾರಾದ್ರೂ ಇದ್ರ ಬಗ್ಗೆ ಅನಿಸಿಕೆ, ನಿಮ್ಮ ಅಭಿಪ್ರಾಯ ಅಥವಾ ಏನಾದ್ರೂ ಇದ್ರೆ ಕೇಳಿ. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ಮಲ್ಲಪ್ಪ ನಾಯಕರು ಮಾಡಿದಾರೆ ನೋಡಿ. ನಮಸ್ತೆ.
ನಮಸ್ಕಾರ ಸರ್, ನಮಸ್ಕಾರ. ರಂಗನಾಥ್ ಸರ್ ನಿಮ್ದು ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಯಾಕೆ ಅದು ಮ್ಯೂಟ್? ನಮಸ್ತೆ ಗುರುಜಿ. ಓಕೆ, ಮಾತಾಡಿ. ನಮಸ್ತೆ ನಮಸ್ತೆ. ನಿಜಕ್ಕೂ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಸಂದೇಶ ಅಂತ ನಾನಾದ್ರೂ ಭಾವಿಸ್ತಾ, ನಮ್ಮ ಇಲ್ಲಿ ನಾವು ತಂದಿರೋದು ಏನಿಲ್ಲ, ಆಮೇಲೆ ಒಯ್ತಾ ಇರೋದು ಏನಿಲ್ಲ, ಎಲ್ಲವೂ ಕೂಡ ಭಗವಂತನ ಒಂದು ಕಾಣಿಕೆನೆ. ಆತನ ಕೊಟ್ಟಿರ್ತಕ್ಕಂಥ ಇದನ್ನ ನಾವು ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಅವನು ಯಾವಾಗ ಯಾವ ಸಂದರ್ಭದಲ್ಲಿ ಯಾರ ವೇಷದಲ್ಲಿ ಬರ್ತಾನೋ, ಆದ್ರೆ ಅಲ್ಲಿ ನಮ್ಮ ಒಂದು ಮನಸ್ಸನ್ನ ಬದಲಾವಣೆ ಮಾಡಿಕೊಳ್ಳದೆ ನನ್ನ ಒಂದು ಎಲ್ಲರಲ್ಲೂ ನಾವು ಭಗವಂತನೇ ಇರೋದು ಅನ್ನೋದನ್ನ ಒಂದು ಸಾಕ್ಷಿ ಭಾವವನ್ನು ಹೊಂದ್ಬಿಟ್ಟು ನಾವು ಜೀವಿಸಿದ್ರೆ ಮಾತ್ರ ಅದರಿಂದ ಆ ಭಗವಂತ ತೃಪ್ತನಾಗ್ತಾನೆ, ನಮಗೆ ಮೋಕ್ಷಕ್ಕೆ ದಾರಿ ಸಿಗುತ್ತೆ ಅನ್ನೋದನ್ನ ಬಹಳ ಮಾರ್ಮಿಕವಾಗಿ ಆದಿಗುರು ಶಂಕರಾಚಾರ್ಯರು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋದ ಒಂದು ಸಂದರ್ಭವನ್ನ ಇಲ್ಲಿ ತಾವು ಹೇಳಿ ಅದ್ಭುತವಾಗಿ ತಿಳಿಸಿದ್ರಿ ಸರ್. ಹಾಗಾಗಿ ಸಾಕ್ಷಿ ಭಾವದಿಂದ ನಾವು ಎಲ್ಲರಲ್ಲೂ ನಾವು ಭಗವಂತನನ್ನ ಕಂಡ್ರೆ ಮಾತ್ರ ಮೋಕ್ಷಕ್ಕೆ ಹತ್ತಿರವಾಗ್ತೀವಿ ಅನ್ನೋದನ್ನ ನಾನು ಇದರಿಂದ ತಿಳ್ಕೊಂಡೆ ಗುರುಜಿ. ಧನ್ಯವಾದ, ಧನ್ಯವಾದ ಸರ್, ಧನ್ಯವಾದ ಮೇಡಮ್, ಧನ್ಯವಾದ ಗುರುಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಲಕ್ಷ್ಮೀಕಾಂತಮ್ಮ ಮೇಡಮ್. ಸರ್, ಇದು ನಾನ್ ಮಾತಾಡೋದು ತಮಗೆ ಹಾಸ್ಯಾಸ್ಪದ ಅನ್ನಿಸ್ಬೋದು ಬೇರೆಯವ್ರಿಗೆ, ಆದ್ರೂ ನನ್ನ ಒಂದು ಮನದ ಡೌಟ್ ಅನ್ನು ಕ್ಲಿಯರ್ ಮಾಡ್ಕೊಳಕ್ ಹೇಳ್ತಾ ಇದ್ದೀನಿ. ಈಗ ಸಾಮಾನ್ಯವಾಗಿ ನಾವು ಹೋಗುವಾಗ ಭಿಕ್ಷುಕರು ಕಾಣುತ್ತಾರೆ, ಒಂದೊಂದ್ಸಾರಿ ಕೊಡ್ತೀವಿ, ಇಲ್ಲ ಮುಂದೆ ಹೋಗಿ ಅಂತೀವಿ. ಸಾಮಾನ್ಯವಾಗಿ ದೇವಸ್ಥಾನದ ಮುಂದೆ ಭಿಕ್ಷೆಯನ್ನು ಬೇಡೋದನ್ನ ನೋಡಿದೀವಿ, ಅವ್ರ ದಿನ ಬರ್ತಾರೆ ಅನ್ಬಿಟ್ಟು ಬಿಡ್ಬಹುದು. ಆದ್ರೆ ನಾವೆಲ್ಲೋ ನಿಂತಿರ್ತೀವಿ, ಎದುರುಗಡೆ ಇದ್ದಕ್ಕಿದ್ದಂಗೆ ಬರ್ತಾರೆ, ಅಂದ್ರೆ ನಾವು ನೋಡಿರಲ್ಲ, ನಮ್ಮ ಮುಂದೆ ನಿಂತಾಗ ಮಾತ್ರ ನೋಡಿರ್ತೀವಿ. ನನ್ಗೆ ಊಟ ಮಾಡಕ್ ಏನು ಇಲ್ಲ, ಕೊಡಿ ಅಂತಾರೆ. ಅಂತ ಸಂದರ್ಭದಲ್ಲಿ ನಾವು ಅವ್ರನ್ನ ಯಾವ ತರ ಟ್ರೀಟ್ ಮಾಡ್ಬೇಕು? ಮುಂದೆ ಹೋಗಿ ಅನ್ಬೇಕಾ ಅಥವಾ ನಾವು ಕೊಡ್ಬೇಕಾ? ಅದನ್ನ ನಿಮ್ಮ ಮನೋಧರ್ಮಕ್ಕೂ ಬಿಟ್ಟಿದ್ದು. ಕೊಡ್ಬೇಕು ಅಂತ ಅನ್ಸಿದ್ರೆ ಕೊಡಿ, ಬೇಡ ಅನ್ಸಿದ್ರೆ ಬಿಡಿ. ಯಾಕಂದ್ರೆ ದಾನವನ್ನ ಮಾಡುವಾಗ ಈ ದಾನಕ್ಕೆ ಅರ್ಹನೇ ಇಲ್ವೇ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕು. ಭಿಕ್ಷೆ ಕೊಡುವಾಗ ಯಾಕೆ ನಾನು ಕೊಡ್ತಕ್ಕಂತ ದುಡ್ಡನ್ನ ಅವನು ಊಟಕ್ಕೆ ಬಳಸ್ತಾನ ಅಥವಾ ಅವನ ದುಶ್ಚಟಕ್ಕೆ ಬಳಸ್ತಾನ, ಕುಡಿಯೋದಕ್ಕೋ ಇನ್ಯಾತಕ್ಕೋ ಬಳಸ್ತಾನ, ಅದನ್ನು ನಾವು ಯೋಚನೆ ಮಾಡ್ಬೇಕು. ಯೋಚನೆ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಕೊಡ್ತಕ್ಕಂತ ಹಣ ಕೆಟ್ಟ ಅಭ್ಯಾಸಗಳಿಗೆ, ಕೆಟ್ಟ ವಿಚಾರಗಳಿಗೆ ಅದು ವಿನಿಯೋಗವಾದ್ರೆ ಅದರ ತಾಪ ನಮಗೂ ತಟ್ಟತ್ತೆ. ಅದಕ್ಕೆ ಒಂದು ದೃಷ್ಟಾಂತ ಇದೆ. ಏನು, ಒಬ್ಬ ಸಾಧು ಭಿಕ್ಷೆ ಕೇಳ್ಕೊಂಡು ಹೋಗ್ತಾ ಇದ್ದ. ಒಬ್ಬ ಕಳ್ಳ ಅವನನ್ನ ಬನ್ನಿ ಸ್ವಾಮಿ, ಯಾಕೆ ಅಲ್ಲೆಲ್ಲ ಹೋಗ್ತಾ ಇದ್ದೀರಿ, ಬನ್ನಿ ಪ್ರಸಾದ ಮಾಡಿ ಅಂತಂದ. ಸರಿ, ಒಳಗಡೆ ಬಂದ ಸಾಧುವಿಗೆ ಆಹಾರವನ್ನ ನೀಡಿದ. ಯಾರ್ದೋ ಮನೇಲಿ ಕದ್ಕೊಂಡ್ ಬಂದಿದ್ದು ಒಂದ್ ಬೆಳ್ಳಿ ಲೋಟದಲ್ಲಿ ನೀರ್ ತಂದಿಟ್ಟ. ಇವನ್ ತಂದಿದ್ದ ಆಹಾರವೂ ಕೂಡ ಕಳ್ತನ ಮಾಡ್ಕೊಂಡೇ ತಂದಿದ್ದ. ಹಾಗಾಗಿ ಆ ಊಟವನ್ನ ಮಾಡ್ತಾ 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 ಸಾಧುವಿಗೆ ಒಂದು ಮೋಹ ಬಂತು. ಹೆಂಗೂ ಇಲ್ಲಿ ಯಾರು ಇಲ್ಲ, ಬೆಳ್ಳಿ ಲೋಟದಲ್ಲಿ ನೀರಿಟ್ಟಿದ್ದಾನೆ, ಕುಡಿದ್ಬಿಟ್ಟು ಈ ಲೋಟನ ಜೋಳಿಗೆಗೆ ಹಾಕೊಂಡು ಹೊರ್ಟೋರೆ ಯಾರು ಗಮನಿಸೋದಿಲ್ಲ ಅಂತೇಳಿ ನೀರ್ ಕುಡಿದ್ಬಿಟ್ಟು ಊಟ ಮಾಡಿ ಕೈ ತೊಳ್ಕೊಂಡು ಆ ಲೋಟ ತೆಗೆದು ತನ್ನ ಜೋಳಿಗೆಗೆ ಹಾಕೊಂಡು ಹೊಟ್ಟೋದ. ಆಶ್ರಮಕ್ಕೆ ಹೋದ್ಮೇಲೆ ಅವನ್ಗೆ ಜ್ಞಾನೋದಯವಾಯ್ತು. ಇದ್ಯಾಕೆ ನನಗೆ ಈ ಕಳ್ತನದ ಬುದ್ಧಿ ಬಂತು, ಈ ಲೋಟ ಬೇಡಪ್ಪ, ನನಗೆ ಪರರ ವಸ್ತು ಅಂತೇಳಿ ತಿರುಗಿ ವಾಪಸ್ ತಕೊಂಡು ಹೋಗ್ತಾ ಇದ್ದ. ಅವನೇ ಸಿಕ್ಕದ, ಯಾರು ಊಟ ಹಾಕಿದ್ನಲ್ಲ ಅವನು. ಇದ್ಯಾಕೆ ಸ್ವಾಮಿ ತಿರುಗಿ ಹಿಂದಕ್ ಬರ್ತಾ ಇದ್ದೀರಿ ಅಂತಂದ. ಏನಿಲ್ಲಪ್ಪ, ನಿನ್ ಮನೆಯಿಂದ ಲೋಟ ಎತ್ಕೊಂಡ್ ಬಂದ್ಬಿಟ್ಟಿದ್ದೆ, ಅದಕ್ಕೆ ವಾಪಸ್ ಕೊಟ್ಟೋಗೋಣ ಅಂತ. ಪರವಾಗಿಲ್ಲ, ತಕೊಂಡೋಗಿ, ನಾನೇನ್ ದುಡ್ಡು ಕೊಟ್ಟು ತಂದಿದ್ದಲ್ಲ, ಅದು ನಾನು ಯಾರ್ದೋ ಮನೇಲಿ ಕದ್ಕೊಂಡ್ ತಂದಿದ್ದೆ ಅಂತಂದ. ಅಂದ್ರೆ ಒಬ್ಬ ಕಳ್ಳನ ಮನೆಯಲ್ಲಿ ನಾವು ಪ್ರಸಾದ ಮಾಡಿದ್ರು ಕೂಡ ಅವನು ಯಾವ ಭಾವನೆಯಿಂದ ತಂದಿದ್ದ
ಯಾವ ವೃತ್ತಿಯಿಂದ ತಂದಿದ್ದ, ಸಂಪಾದನೆ ಮಾಡ್ಕೊಂಡು ಬಂದಿದ್ದ, ಅದು ನಮ್ಮ ಮೇಲೂ ಕೂಡ ಪರಿಣಾಮ ಬೀರ್ತಾ ಹೋಗುತ್ತೆ. ಆದ್ರಿಂದ ಇಲ್ಲಿ ನಾವು ಕೊಡ್ಬೇಕಾದ್ರೂ ಅಷ್ಟೇ, ಈಸ್ಕೋಬೇಕಾದ್ರೂ ಅಷ್ಟೇ, ನಾನು ಇವನತ್ರ ತಕೋಬೋದಾ, ಇವನ ಮನೆಯಲ್ಲಿ ಊಟ ಮಾಡ್ಬೋದಾ, ಅಥವಾ ಇವನಿಗೆ ನಾನು ದಾನ ಮಾಡಬಹುದಾ, ಹೀಗೆ ವಿವೇಚನೆಯನ್ನ ಮಾಡಿ ಕೊಡ್ಬೇಕಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದರಲ್ಲಿ ಇನ್ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಹೋದ್ರೆ ಮೇಡಮ್ ಏನಾಗತ್ತಂದ್ರೆ ಈಗ ಸರ್ ಹೇಳಿ ಸರ್, ಕೇಳಿಸ್ಕೊಳ್ತಾ ಇದ್ದೀನಿ. ಅದೇ ಭಿಕ್ಷಕರು ನಿಮ್ಮ ಹತ್ರ ಬಂದ್ರೆ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ, ಈ ತರ ಸಾರ್ ಹೇಳಿದ್ರಲ್ಲ, ಅಲ್ಲಿ ಅಸಾಂಘಿಕ ವಿಷಯಗಳು ನಡೀತದೆ, ಅವರು ತಗೊಂಡೋಗಿರೋಂಥದ್ದು ದುರುಪಯೋಗ ಮಾಡ್ತಾರೆ ಅಂತ ಗೊತ್ತಿದ್ರೆ ಖಂಡಿತ ಕೊಡ್ಲೇಬಾರ್ದು. ಸಪೋಸ್ ನಿಮ್ಗೆ ಗೊತ್ತೇ ಇಲ್ಲ ಅಂತ ಇಟ್ಕೊಳ್ಳಿ, ಒಂಥರ ಕೊಟ್ಟಿದ್ರು ಅದು ನಿಮ್ ತಪ್ಪಾಗಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಆ ವಿಷಯ. ಸ್ವಲ್ಪ ಇನ್ ಸ್ವಲ್ಪ ಜನ ಇರ್ತಾರೆ, ನಿಮ್ಮ ಅಂದ್ರೆ ರಿಲೇಟಿವ್ಸ್ ಆಗ್ಬೋದು, ಗೊತ್ತಿರೋರು ಆಗ್ಬೋದು, ಅವರು ಗೊತ್ತು ನಿಮ್ಗೂ ಅವ್ರು ಏನ್ ಮಾಡ್ತಾರೆ, ದುಡ್ಡು ಸಿಕ್ಕಿದ್ರೆ ಏನ್ ಮಾಡ್ತಾರೆ ಅಂತ. ಹೌದೌದು. ಆ ನಿಮ್ಗೆ ಆ ಅವೇರ್ನೆಸ್ ಇರುವಾಗ, ಆ ಇರುಕಿರುವಾಗ ಅವ್ರು ಕೊಡ್ಲೇಬಾರ್ದು. ಏನೋ ಕಷ್ಟದಲ್ಲಿದ್ದಾರೆ ಅಂತ ಕೊಟ್ಟಿದ್ದು ಅಂತ ಇಟ್ಕೊಳ್ಳಿ, ಖಂಡಿತ ಅದು ನಿಮ್ಗೆ ನೀವು ಮಾಡುವಂತ ದಾನಕ್ಕೆ ಸಾರ್ಥಕ ಇರಲ್ಲ, ಮತ್ತೆ ನಿಮ್ಗೆ ಒಂಥರ ಅದು ಪಾಪಕರ್ಮ ನೀವು ಎಂಕರೇಜ್ ಮಾಡ್ತಾರ ಆಗತ್ತೆ. ಆಯ್ತಾ? ಅದಕ್ಕೋಸ್ಕರ ಆದಷ್ಟು ನಿಮ್ಗೆ ಗೊತ್ತಿದ್ದು ದಾನ ಮಾಡೋದು ತುಂಬಾ ಉತ್ತಮ ವಿಷಯ. ಓಕೆ, ಅಲ್ಲಿ ಬಂದಿರೋ ಈಗ ಭಿಕ್ಷಕರು ಬರ್ತಾರೆ, ಭಿಕ್ಷಕರು ನಿಮ್ಗೆ ಯಾರೋ ಗೊತ್ತಿಲ್ಲ, ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಹಿಂದ್ಗಡೆ. ಅವಾಗ ನೀವು ಕೊಟ್ರು ನಿಮ್ಗೇನು ನಿಮ್ ತಪ್ಪಾಗಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಕೊಡಿ, ₹1 ಕೊಡಿ. ದಾನ ಅನ್ನೋದು ₹1 ದಾನನೇ, ₹2 ದಾನನೇ ಅಲ್ವಾ? ಓಕೆ, ಸೊ ಅದ್ರಲ್ಲಿ ಏನ್ ತಪ್ಪಿಲ್ಲ. ನೀವು ಸಪೋಸ್ ಅವ್ರು ಕೇಳ್ತಾರೆ, ಎಷ್ಟು ಕೇಳ್ತಾರೆ, ಬೇಡ ₹1 ಕೊಡಿ. ಅವ್ರು ಆ ಕಡೆ ಏನ್ ಮಾಡ್ತಾರೆ ನಿಮ್ಗೆ ಐಡಿಯಾ ಇಲ್ಲ, ಅದಕ್ಕೋಸ್ಕರ ನೀವು ಎಷ್ಟು ಸಾಧ್ಯವಾದ್ರೆ ಕಡಿಮೆ ಪ್ರಮಾಣದಲ್ಲಿ ಕೊಡಿ, ಕಲಿಸಿ, ಪರವಾಗಿಲ್ಲ. ಬೇಡ ಅಂತ ಹೇಳಕ್ ಹೋಗ್ಬಿಡಿ, ಕಲಿಸಿ ಅಷ್ಟೇ. ಅವ್ರು ಎಷ್ಟೇ ಜನ ಬಂದ್ರು ಅಷ್ಟು ಸ್ವಲ್ಪ ಕೊಡಿ, ಪರವಾಗಿಲ್ಲ. ಆದ್ರೆ ನಿಮ್ಗೆ ನಿಜವಾದ ರೀತಿಯಲ್ಲಿ ಅವ್ರ ಬಗ್ಗೆ ಅವೇರ್ನೆಸ್ ಇದ್ರೆ, ಐಡಿಯಾ ಇದ್ರೆ, ಇವ್ರು ಏನ್ ಮಾಡ್ತಾರ ಅಂತ ಐಡಿಯಾ ಇದ್ರೆ, ನೀವು ಸ್ವಲ್ಪ ಹೆಚ್ಚು ಕೊಟ್ಟಿದ್ರು ಪರವಾಗಿಲ್ಲ, ತೊಂದರೆ ಆಗಲ್ಲ, ನಿಮ್ದಂತೂ ತಪ್ಪಾಗಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಇದ್ರ ಒಂದು ಪ್ರಶ್ನೆಯಿಂದ ಎಲ್ಲರಿಗೂ ಅದರ ಕ್ಲಾರಿಟಿ ಸಿಕ್ತಂತ ತಿಳ್ಕೊತೀನಿ. ನಂತರ ನೆಕ್ಸ್ಟ್ ಸುಜಾತಾ ಭಟ್ ಮೇಡಮ್. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಭಗವಂತ ಎಲ್ಲೆಲ್ಲಿಯೂ ಇದ್ದಾನೆ, ಎಲ್ಲರಲ್ಲಿಯೂ ಇದ್ದಾನೆ. ತುಂಬಾ ಅತ್ಯುತ್ತಮವಾದ ಸಂದೇಶವನ್ನು ಹೇಳಿದ್ರಿ ನೀವು. ಕಿರು ಸಂದೇಶ ಅಂದ್ರಿ, ಆದ್ರೆ ಅದು ಅದ್ಭುತವಾದ, ಎಲ್ಲರೂ ತಿಳ್ಕೊಳ್ಳುವಂತ ಸಂದೇಶ ಇತ್ತು ಗುರುಜಿ. ಲಕ್ಷ್ಮೀಕಾಂತಮ್ಮ ಮೇಡಮ್ ಹೇಳಿದ್ದು ಇದು ನನಗೂ ಅನುಮಾನ ಬಂದಿತ್ತು, ಉತ್ತರ ಸಿಕ್ತು. ಆಮೇಲೆ ಒಂದು ಆದಿಶಂಕರಾಚಾರ್ಯ ಸಂದರ್ಭವನ್ನು ಕೂಡ ಇಲ್ಲಿ ಸ್ಮರಣೆ ಮಾಡಿಸಿದ್ರಿ ನಮ್ಗೆ. ಇನ್ನೊಂದು ನೆನಪಾಗ್ತದೆ ಗುರುಜಿ ನನಗೆ, ವಿವೇಕಾನಂದರ ಹತ್ರ ಅವ್ರ ಗುರುಗಳು ಒಂದ್ಸಲ ಅವ್ರ ಎಲ್ಲ ಶಿಷ್ಯರಿಗೆ ಒಂದು ಬಾಳೆಹಣ್ಣು ಕೊಟ್ಟು, ದೇವರಿಲ್ಲದ ಸ್ಥಳದಲ್ಲಿ ತಿನ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ನಾನು ಬಾಗಿಲಿಂದ ನಿಂತೆ ತಿನ್ಕೊಂಡು ಬಂದೆ, ಇಲ್ಲಿ ದೇವರಿಲ್ಲ ತಿನ್ಕೊಂಡು ಬಂದೆ ಅಂತಾರೆ. ಆ ವಿವೇಕಾನಂದ್ರ ಮಾತ್ರ ಬಾಳೆಹಣ್ಣು ಹಂಗೆ ತರ್ತಾರೆ. ಯಾಕಪ್ಪ ನೀ ತಿಂದಿಲ್ಲ ಅಂದ್ರೆ, ನಾನು ಓದಲೆಲ್ಲ ದೇವ್ರು ಕಾಣ್ತಿದ್ರು, ದೇವ್ರು ಎಲ್ಲ ಕಡೆ ಇದ್ದಾನೆ, ಹಂಗೆ ತಂದೆ ಅಂತ ಹೇಳ್ತಾರೆ. ಆ ತರ ಒಂದು ಅನಿಸಿಕೆ, ಆ ತರ ಒಂದು ತಿಳ್ಕೊಳ್ಳುವಂತ ವಿಶೇಷ ವ್ಯಕ್ತಿಗಳ ತರ ನಾವು ಅದನ್ನ ಸ್ಮರಣೆ ಮಾಡ್ತಾ ಇದ್ರೆ ನಮಗೂ ಒಂದು ಒಳ್ಳೆಯ ಲಾಭ ಸಿಗ್ಬೋದು ಗುರುಜಿ. ತುಂಬಾ ಅದ್ಭುತವಾದ ಸಂದೇಶ. ಥ್ಯಾಂಕ್ ಯು. ಮೇಡಮ್, ಇಲ್ಲೇನು ಅಂತ ಹೇಳಿದ್ರೆ, ಮನವರಿಯದ ಕಳ್ಳತನವಿಲ್ಲ ಅಂತ ಒಂದ್ ಮಾತಿದೆ. ನಮ್ಮ ಮನಸ್ಸೇ ಬ್ರಹ್ಮ. ಯಾಕೆಂದ್ರೆ ನನ್ನಿಂದಲೇ ನನ್ನ ಮನಸ್ಸು ಹುಟ್ಟಿದ್ದು, ಆದ್ರಿಂದ ನನ್ನ ಮನಸ್ಸು ಬೇರೆಯಲ್ಲ, ನಾನು ಬೇರೆಯಲ್ಲ. ಆದ್ರಿಂದ ನನ್ನ ಮನಸ್ಸು ಹೇಳ್ತಾ ಇದೆಯಲ್ವಾ, ನಾನ್ ಮಾಡ್ತಾ ಇರೋದು ಸರಿಯೋ ತಪ್ಪೋ, ನನ್ ಮನಸ್ಸು ಗೊತ್ತಿರ್ಬೇಕಲ್ಲ. ಈಗ ನಿಮ್ಮೊಳಗಡೆ ಇರೋನು ನಾನೇ, ನನ್ನೊಳಗಡೆ ಇರೋನು ನಾನೇ ಅಂತಕ್ಕಂತ ತಿಳಿಸ್ತಾ ಇರೋದು ಯಾವುದು? ಮನಸ್ಸೇ. ಅರಿವು ಮೂಡಿಸ್ತಾ ಇರೋದು ಯಾವುದಕ್ಕೆ? ಮನಸ್ಸಿಗೆ. ಹಾಗಾಗಿ ನಮ್ಮ ಮನಸ್ಸಿಗೆ ಗೊತ್ತಿಲ್ಲದೆ ಇರ್ತಕ್ಕಂತ, ಅಥವಾ ನಮ್ಮ ಮನಸ್ಸಿಗೆ ಅರಿವಿಲ್ಲದೆ ಮಾಡ್ತಕ್ಕಂಥ ತಪ್ಪು ಯಾವುದೂ ಇಲ್ಲ. ಆದ್ರಿಂದ ಅವನು ಕಳ್ಳನಾಗಿರ್ಬೋದು, ಸುಳ್ಳನಾಗಿರ್ಬೋದು, ಅವನು ಚಾಂಡಾಲನಾಗಿರ್ಬೋದು, ಅವನು ಯಾರಾದ್ರೂ ಆಗಿರ್ಲಿ, ಎಲ್ಲರೊಳಗೂ ನಾನೇ ಇದ್ದೀನಿ ಅಂತಕ್ಕಂತ ಏಕೋ ಮನೋಭಾವನೆಯನ್ನು ನಾನು ತಂದುಕೊಂಡಾಗ ಮಾತ್ರ ನಾನು ಮುಕ್ತಿ ಮಾರ್ಗಕ್ಕೆ ಅರ್ಹನಾಗ್ತೀನಿ, ನಾನು ಸತ್ಯಾರ್ಥಿ ಆಗ್ತೀನಿ, ಸತ್ಯ ಮಾರ್ಗದಲ್ಲಿ ನಡೆಯುವವನಾಗ್ತೀನಿ. ಅದಕ್ಕೆ ಹೇಳ್ತಾರೆ, ಸತ್ಯವನ್ನು ತಿಳಿದಾತ ಸತ್ತಂತಿರುತಿಹನು ಅಂತ ಹೇಳ್ತಾರೆ. ಸತ್ಯವನ್ನ ತಿಳಿದವನಿಗೆ, ಅಂದ್ರೆ ತಾನು ಯಾರು, ಈ ಜಗತ್ತು ಏನು ಅನ್ನೋದನ್ನ ಯಾರು ಅರ್ಥ ಮಾಡ್ಕೊಳ್ತಾನೆ, ಅವನು ಯಾರ ಮೇಲೂ ದ್ವೇಷ ಕಾರೋದು ಇಲ್ಲ,
ಯಾರನ್ನು ಕೆಟ್ಟ ದೃಷ್ಟಿಯಿಂದಲೂ ನೋಡೋದಿಲ್ಲ, ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ಅನ್ಯಾಯ ಮಾಡಲ್ಲ. ಯಾಕಂದ್ರೆ ಯಾರಿಗ್ ಮಾಡ್ದೋ ಅದು ನನಗೆ ಮಾಡ್ಕೊಂಡಂತೆ ಆಗತ್ತೆ ಅಂತಕ್ಕಂತ ಭಾವನೆ ಬಂದಾಗ ಅವನು ನಿಜವಾಗಿ ಮುಕ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಅವನಿಗೆ ದುಃಖ ಅನ್ನೋದು ಬರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಏನು ಈ ಹುಟ್ಟು ಸಾವಿನ ದುಃಖ ಅಂತಕ್ಕಂಥದ್ದು ಭಯ ಇರೋದೇ ಇಲ್ಲ. ಮತ್ತೆ ಭಯವಂತ ಅವನ ಹತ್ರ ಬರೋದೇ ಇಲ್ಲ. ಯಾಕಂದ್ರೆ ಅವನೇನ್ ಕೆಟ್ಟದ್ ಮಾಡ್ಲಿಲ್ವಲ್ಲ, ಮಾಡೋದಿಲ್ವಲ್ಲ. ಆದ್ರಿಂದ ಅವನು ಭಯದಿಂದ ಮುಕ್ತನಾಗಿರ್ತಾನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಗುರುಜಿಯವರು ಪ್ರತಿಯೊಬ್ಬರ ಒಂದು ಇದಕ್ಕನೆ ಅದು ಕಿರು ಸಂದೇಶ ಅಲ್ಲ, ಅವ್ರಂತ್ರ ಎಷ್ಟೊಂದು ಜ್ಞಾನ ಇದೆ ಅಂದ್ರೆ ಪ್ರತಿಯೊಬ್ಬರು ಏನ್ ಕೇಳ್ತಾರಲ್ಲ ಅದಕ್ಕೆ ವಿವರಣೆವಾಗಿ ಕೂಡ ದಿವ್ಯ ಸಂದೇಶ ಅಂತ ತಿಳ್ಕೊಬಹುದು ನಾವು. ಅಂದ್ರೆ ಥ್ಯಾಂಕ್ ಯು ಗುರುಜಿ, ಅಂತ ಗುರುಗಳು ನಮ್ಗೆ ದೊರೆತಿದ್ದು ನಮ್ಮ ಪುಣ್ಯ. ನೆಕ್ಸ್ಟ್ ವೆಂಕಟರಮಣ ಸರ್. ನಮಸ್ತೆ ಗುರುಗಳೇ. ನಮಸ್ಕಾರ. ನಮಸ್ತೆ ಗುರುಗಳೇ. ಒಂದ್ ಸಣ್ಣ ಸಂದೇಶ. ಎಲ್ಲರಲ್ಲೇ ನಾವು ಒಂದೇ ಅಂತ ತಿಳ್ಕೊಳೋದು ಒಳ್ಳೇದು ಅಂತ ಈಗ ಅದನ್ನ ಕೇಳ್ಬೇಕು ಅನ್ಕೊಂಡ್ರೆ ನೀವು ಅದಕ್ಕೆ ಉತ್ತರ ಕೊಟ್ರಿ. ಆದ್ರೆ ಒಬ್ಬ ಸನ್ಯಾಸಿ ಹೋಗ್ಬಿಟ್ಟು ಒಬ್ಬ ಕಳ್ಳನತ್ತ ತಿಂದಾಗ ಅವನ್ ಕಳ್ಳನ ಮಾಡಿರುವಂತ ಬುದ್ಧಿ ಆ ಸನ್ಯಾಸಿಗೆ ಬರ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಒಬ್ಬ ಸನ್ಯಾಸಿ ಹತ್ರ ಹೋಗಿ ಅವನು ಸಂಘ ಮಾಡಿದಾಗ ಅವನ ಬುದ್ಧಿ ನಮ್ಗೆ ಅಷ್ಟ್ ಬೇಗ ಯಾಕೆ ಬರೋದಿಲ್ಲ ಅಂತ ಒಂದ್ ಸಣ್ಣ ಸಂದೇಶ. ನಾವು ವಿಜ್ಞಾನ ಪಾಠ ಮಾಡುವಾಗ ಒಂದು ಪ್ರಯೋಗ ಮಾಡ್ತಾ ಇದ್ವಿ, ಅದನ್ನೆಲ್ಲ ಓದಿದ್ದೀವಿ. ಒಂದು ತಂತಿಗೆ ಅಥವಾ ಒಂದು ಸೂಜಿಗೆ 4 ಮೇಣದ ಗುಂಡುಗಳನ್ನ ಒಂದೊಂದು ಸೆಂಟಿಮೀಟರ್ ಬಿಟ್ಟು ಅಂಟಿಸ್ಬಿಟ್ಟು ಆ ಒಂದು ತುದಿಯನ್ನ ಕಾಯಿಸಿದಾಗ ಮೊದಲನೇ ತುದಿ ಬೇಗ ಕರಗೋಗ್ತಾ ಇತ್ತು, ಆಮೇಲೆ 2ನೇ ಭಾಗದಲ್ಲಿ ಇರ್ತಕ್ಕಂಥದ್ದು ಕರಗ್ತಾ ಇತ್ತು. ಅಂದ್ರೆ ಏನರ್ಥ? ಶಾಖ ಕಡಿಮೆ ಇರ್ತಕ್ಕಂಥ ಪ್ರದೇಶದಿಂದ ಹೆಚ್ಚು ಇರ್ತಕ್ಕಂಥ ಪ್ರದೇಶದಿಂದ ಕಡಿಮೆ ಇರ್ತಕ್ಕಂಥ ಪ್ರದೇಶಕ್ಕೆ ಪ್ರಸಾರವಾಗ್ತಾ ಹೋಗುತ್ತೆ. ಇಲ್ಲಿ ಸನ್ಯಾಸಿಗೆ ತಕ್ಷಣ ಅರಿವಾಯ್ತು. ಸನ್ಯಾಸಿಗೆ ಅವನು ಸರ್ವಸಂಗ ಪರಿತ್ಯಾಗಿಯಾಗಿದ್ದ, ಅವನಿಗೆ ಜ್ಞಾನ ಇತ್ತು. ಆದ್ರೂ ಈ ಸಹವಾಸ ಇದೆಯಲ್ಲಪ್ಪ, ಈ ಸಹವಾಸದಿಂದ ಬಹಳ ಬೇಗ ಅವನಲ್ಲಿ ಕೂಡ ಅಜ್ಞಾನ ಅಂತಕ್ಕಂಥದ್ದು ಪೂರ್ವ ಸಂಸ್ಕಾರ ಅಂತ ಹೇಳ್ತೀವಿ. ಆ ಪೂರ್ವ ಸಂಸ್ಕಾರ ಒಂಚೂರು ತಲೆ ಎತ್ತಿತ್ತು. ತಲೆ ಎತ್ತಿ ಅವನ ಆ ಲೋಟವನ್ನ ತೆಗೆದು ಜೋಳಿಗೆಗೆ ಹಾಕೋಬೇಕು ಅಂತ ಅನ್ನಿಸ್ತು. ಆದ್ರೆ ಅವನ ಆಶ್ರಮಕ್ಕೆ ಹೋಗ್ತಿದ್ದಾಗೇನೆ ತಕ್ಷಣ ಅವನಿಗೆ ಅರಿವಾಯ್ತು. ನಾನ್ ಮಾಡಿದ್ದು ತಪ್ಪಾಯ್ತು ಅಂತ ತಕ್ಷಣ ಅವನು ಎತ್ಕೊಂಡ್ ಬಂದ. ಆದ್ರೆ ಒಬ್ಬ ಕಳ್ಳ ಸನ್ಯಾಸಿಯ ಸಹವಾಸವನ್ನ ಮಾಡಿದ್ರೆ ಅವನಲ್ಲೂ ಕೂಡ ಪರಿವರ್ತನೆ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ಅನೇಕ ಮಂದಿ, ಉದಾಹರಣೆಗೆ ಅಂಗುಲಿಮಾಲ ಎಂತ ದೊಡ್ಡ ಕೊಲೆಗಡುಕ, ಅವನು ಬುದ್ಧರನ್ನ ಕೊಲ್ಲೋದಿಕ್ಕೆ ಅಂತ ಕತ್ತಿ ಮಸ್ಕೊಂಡ್ ರೆಡಿಯಾಗಿದ್ದವನು. ಅವರ ಕೃಪಾದೃಷ್ಟಿಯನ್ನು ನೋಡ್ತಿದ್ದ ಹಾಗೆ ಅವ್ರು ಹೇಳಿದ ಕೆಲವು ಮಾತುಗಳಿಂದ ಅವನಲ್ಲಿ ವೈರಾಗ್ಯ ಮೂಡಿ ಅವನು ಕೂಡ ಶರಣಾದ್ನಲ್ಲ, ಅವನು ಶಿಷ್ಯನಾದ್ನಲ್ಲ. ವಾಲ್ಮೀಕಿ ಯಾರು? ಅವನು ಕಳ್ಳ. ವ್ಯಾದ ಅವನು ದೊಡ್ಡ ಮಹರ್ಷಿಯಾದ, ಬ್ರಹ್ಮರ್ಷಿಯಾದ, ರಾಮಾಯಣದಂತಹ ಮಹಾನ್ ಗ್ರಂಥವನ್ನ ಬರೆದ. ಆದ್ರಿಂದ ಇಲ್ಲಿ ಸಾಧು ಸಂತರ ಸಂಘವನ್ನ ಮಾಡಿದ್ರೆ ಕಳ್ಳನೂ ಕೂಡ ಸನ್ಯಾಸಿಯಾಗಬಲ್ಲ ಅಲ್ವಾ? ಉದಾಹರಣೆ ಇದಾವಲ್ವಾ ನಮಗೆ? ಇದಾವೆ. ಧನ್ಯವಾದಗಳು ಗುರುಜಿ. ಧನ್ಯವಾದ. ಉಪದೇಶ ಆಯ್ತು ನಮ್ಗೆ. ಏನ್ ಹೇಳ್ತಾ ಇದ್ರು ಹೇಳಿ ಸರ್. ಎಸ್ ಸರ್. ಏನಿಲ್ಲ ಅಂದ್ರೆ ಇಲ್ಲಿ ಏನಾಗತ್ತಂದ್ರೆ ಇಲ್ಲಿ ಮೊದಲನೇದು ಅಂದ್ರೆ ಈ ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೊಂದು ಸಮಯ ಇರುತ್ತೆ, ಯಾವಾಗ ಏನಾಗ್ಬೇಕು ಅದು ಆಗ್ತಾ ಇರ್ತದೆ. ಈಗ ವಾಲ್ಮೀಕಿ ಆ ಸಮಯ ಅಂದ್ರೆ ಹೇಗಿರ್ತದೆ ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ಏನೇನೋ ಮಾಡಿರ್ತಾರೆ, ಆದ್ರೆ ಆ ಒಂದು ಸಮಯ ಬಂತು ಆ ರೀತಿಯಲ್ಲಿ, ಅಂದ್ರೆ ಒಂದು ರತ್ನಾಕರ ವಾಲ್ಮೀಕಿ ಒಂದು ಸಮಯ ಬಂತು. ಅವಾಗ ಈ ಸದ್ಗುರು ಸಾನ್ನಿಧ್ಯದಿಂದ ಸದ್ಗುರುಗಳು ಸಿಕ್ಕಿದ್ರು, ಅದರಿಂದ ಅವನು ಪರಿವರ್ತನೆಗೊಳಿಸ್ಕೊಂಡ. ಆದ್ರೆ ಪ್ರತಿಯೊಬ್ಬರು ಆ ರೀತಿಯಲ್ಲಿ ಆಗ್ತದಂತ ಗ್ಯಾರಂಟಿ ಇಲ್ಲ, ಅವ್ರಿಗೆ ಆ ಸಮಯ ಬಂದಿರ್ಬೇಕಾಗತ್ತೆ ಈ ಸೃಷ್ಟಿಯಲ್ಲಿ.
ಆವಾಗ ಸಾಧ್ಯ ಆಗೋದು ಆಗತ್ತೆ. ಯಾಕಂದ್ರೆ ಈಗ ಕಳ್ಳರು ತುಂಬಾ ಕಳ್ಳರು ಇರ್ತಾರೆ. ಈ ಜೈಲ್ಗೆ ಹೋದ್ರೆ ಜೈಲಲ್ಲಿ ತುಂಬಾ ಜನ ಇರ್ತಾರೆ. ಎಲ್ಲಾರು ಎಷ್ಟೇ ಗುರುಗಳು ಎಷ್ಟೇ ಪಾಠ ಹೇಳಿದ್ರು ಅವ್ನಿಗೆ ಎತ್ಕೋದೇ ಇಲ್ಲ. ಅದರಲ್ಲಿ ಹೋಗೋದಿಲ್ಲ. ಸ್ವಲ್ಪ ಜನ ಇರ್ತಾರೆ, ಅವ್ರಿಗೆ ಅರ್ಹತೆ ಹ್ಮ್ ಬಂದಿರ್ತದೆ. ಅವನು ಅವನು ಅನ್ಕೋತಾನೆ, ಅಂದ್ರೆ ಏನೋ ತಪ್ಪು ಮಾಡಿ ಪಾಪ ಹೋಗಿರ್ತಾನೆ, ಜೈಲಿಗೆ ಹೋಗಿರ್ತಾನೆ. ಬಟ್ ಯಾರೋ ನಮ್ಮ ತರ ಒಬ್ರು ಪಿರಮಿಡ್ ಮಾಸ್ಟರ್ ಹೋಗಿ ಧ್ಯಾನ ಇಲ್ಲಿ ಕೊಟ್ರೆ ಅದರಲ್ಲಿ ಒಂದು 100 ಜನ ಕೇಳಿಸ್ಕೊಂಡ್ರೆ ಒಬ್ರಿಗಿಬ್ರಿಗೆ ಮುಟ್ಟತ್ತೆ ಅದು. ಹೌದು. ಯಾಕಂದ್ರೆ ಅವ್ರ ಸಮಯ ಬಂತು, ಅರ್ಥ ಆಯ್ತಾ? ಯಾವುದೋ ಸಣ್ಣ ತಪ್ಪಿಂದ ಹೋಗಿರ್ತಾನೆ, ಬಟ್ ಆದ್ರೆ ಅವ್ರ ಸಮಯ ಬಂತು, ಅಲ್ಲಿ ಖಂಡಿತ ಅನ್ಸ್ಕೊತದೆ. ಆದ್ರೆ ಇನ್ನು ಮಿಕ್ಕು 98 ಈ ಇರ್ತಾರಲ್ಲ ಕೈದಿಗಳು, ಅವ್ರಿಗೆ ಯಾರಿಗೂ ಅದು ಮುಟ್ಟಲ್ಲ. ಯಾಕಂದ್ರೆ ಅವನು ಗುಣಗಳು ಆಗ್ಲಿ ಅವ್ರ ಹಿಂದಿನ ಜನ್ಮಗಳಾಗ್ಲಿ ಇನ್ನೂ ಪರಿಪಕ್ವತ ಆಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಆ ರೀತಿಯಲ್ಲಿ ಸ್ವಲ್ಪ ಇದು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ಇಲ್ಲಿ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿದಾವೆ, ದೊಡ್ಡ ದೊಡ್ಡ ಬಂಡೆಗಳಿದಾವೆ. ಒಂದೊಂದ್ಸತಿ ಅಲೆಗಳು ಬಂದಾಗ ಆ ಬಂಡೆಗಳ ಮೇಲೆ ಬರುತ್ತೆ, ಮತ್ತೆ ನೀರು ಅಲೆ ಹೋದಾಗ ಆ ಬಂಡೆ ಮುಚ್ಚೋಗುತ್ತೆ. ಆ ಬಂಡೆಗಳು ಶತಮಾನಗಳಿಂದ ಆ ಸಮುದ್ರದ ಒಳಗಡೆನೆ ಇದ್ದಾವೆ. ಒಳಗಡೆನೆ ಇದ್ರೂ ಕೂಡ ಒಂದನಿ ನೀರ್ನು ಹೀರ್ಕೊಂಡಿಲ್ಲ. ಆ ಸಮುದ್ರದ ನೀರಿನಲ್ಲಿರ್ತಕ್ಕಂಥ ಒಂದು ಅಣುವಿನಷ್ಟು ಆ ಲವಣವನ್ನು ಕೂಡ ಹೀರ್ಕೊಂಡಿರೋದಿಲ್ಲ. ಹಾಗೆ ಎಷ್ಟೋ ಜನ ಇಂತಹ ಸತ್ಸಂಗಗಳಲ್ಲಿ ಭಾಗವಹಿಸ್ತಾ ಇದ್ರು ಕೂಡ ಅವರಲ್ಲಿ ಪರಿವರ್ತನೆ ಆಗಿರೋದಿಲ್ಲ. ಕೆಲವರು ಮಾತ್ರ ಪರಿವರ್ತನೆ ಆಗುತ್ತೆ. ಯಾಕೆ? ಈಗ ನಮ್ಮಲ್ಲಿ ಇಷ್ಟು ಜನ ಇದ್ದಾರಲ್ಲ, ಸುಮಾರು 106 ಜನ ಇದ್ದಾರೆ. ಇವ್ರೆಲ್ಲರಲ್ಲೂ ಪರಿವರ್ತನೆ ಆಗಿದೆಯಾ? ಆಗಿಲ್ಲ. ಪರಿವರ್ತನೆ ಆಗಿರುವಂತೆ ನಟಿಸ್ತಾರೆ. ಮತ್ತೆ ಅವರಲ್ಲಿರ್ತಕ್ಕಂಥ ಸಹಜವಾದಂತ ಗುಣ ಏನು, ಪೂರ್ವದಲ್ಲಿರ್ತಕ್ಕಂಥ ಕುಸಂಸ್ಕಾರ, ಕೆಟ್ಟ ಸಂಸ್ಕಾರ ಮತ್ತೆ ತಲೆ ಎತ್ತುತ್ತೆ. ದೇಹ ಭಾವನೆ, ಮತೀಯ ಭಾವನೆ ಇವೆಲ್ಲವೂ ಕೂಡ ಮತ್ತೆ ಹೇಳುತ್ತೆ. ಮತ್ತೆ ಅವರೆಲ್ಲ ಅಹಂಕಾರದಲ್ಲಿ ಮುಳುಗಿ ಸಾಯ್ತಾರೆ. ಮತ್ತೆ ಕೊನೆಗೆ ಅವ್ರೇನಾಗ್ತಾರೆ, ಇವ್ರು ಸಾವಾಸ ಬೇಡ, ಇವ್ರು ಏನೇನ್ ಹೇಳ್ತಾರೆ ಅಂದ್ಬಿಟ್ಟು ನಮ್ ಜೊತೆನೆ ಬಿಟ್ಬಿಟ್ಟು ಹೊರಟೋಗ್ತಾರೆ. ಯಾತಕ್ಕೆ? ಅವರ ಹಿಂದಿನ ಜನ್ಮಗಳ ಕುಕರ್ಮಗಳ ರಾಶಿ ಕಳೆದಿರೋದಿಲ್ಲ. ಯಾರಿಗೆ ಆ ಕರ್ಮಗಳ ರಾಶಿ ಕಳೆದಿರ್ತದೋ ಅವನು ಮಾತ್ರ ಇಂತಹ ಒಂದು ಸಜ್ಜನರ ಸಂಘದಲ್ಲಿ ನಿಂತ್ಕೊಳ್ತಾನೆ, ಸತ್ಯವನ್ನ ಅರ್ಥ ಮಾಡ್ಕೊಳ್ತಾನೆ, ಸತ್ಯವನ್ನ ಕೇಳಿಸ್ಕೊಳ್ತಾನೆ. ನೀವು ಕೇಳಿಸ್ಕೊಳ್ತಾ ಇದ್ದೀರಿ, ಅದಕ್ಕೆ ರಿಯಾಕ್ಷನ್ ಮಾಡ್ತಾ ಇದ್ದೀರಿ, ಅದನ್ನ ನೀವು ತಗೋತಾ ಇದ್ದೀರಿ ಅಂತಂದ್ರೆ ನಿಮ್ಮ ಕರ್ಮಗಳ ರಾಶಿ ಕಡಿಮೆ ಆಗ್ತಾ ಇದೆ, ಕ್ಷೀಣಿಸ್ತಾ ಇದೆ. ನೀವು ಸತ್ಯ ಮಾರ್ಗಕ್ಕೆ ತತ್ವದ ಅರ್ಥವನ್ನ ತಿಳ್ಕೊಂಡು ನೀವು ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮಗೆ ಮುಕ್ತಿ ಮಾರ್ಗ ಖಂಡಿತವಾಗಿ ಸಿದ್ಧ ಇದೆ. ಆದ್ರಿಂದ ಹಾಗೆ ಇಲ್ಲಿ ಎಲ್ರೂ ಕೂಡ ಸಜ್ಜನರಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಅವರ ಪೂರ್ವ ಜನ್ಮಗಳ ಕರ್ಮದ ವಾಸನೆ. ಆ ವಾಸನೆ ಕಳೆಯದ ಹೊರತು ಇದು ಸಾಧ್ಯ ಇಲ್ಲ. ಅದಕ್ಕೆ ಕಳಿಬೇಕು. ಏನ್ ಕಳಿಬೇಕು? ಕುಕರ್ಮಗಳು ಕಳಿಬೇಕು. ಮತ್ತೆ ನಾನು ಯಾರು ಅನ್ನೋದನ್ನ ತಿಳಿಬೇಕು. ತಿಳಿದಾಗ ನಾನು ಉಳ್ಕೋಬೇಕು. ಧನ್ಯವಾದ. ಥ್ಯಾಂಕ್ ಯು ಗುರುಜಿ. ಕಳಿ ತಿಳಿ ಉಳಿ ಅಂತ ಅನ್ನೋದನ್ನ ಹೇಳಿದ್ರಿ ಗುರುಜಿ. ಲಾಸ್ಟ್ ದಿನನು ತಾವ್ ಹೇಳಿದ್ರಿ ಇದನ್ನ. ನಮ್ದು ಹೌದಾ? ಕರ್ಮ ಫಲವನ್ನ ಕಳೆದುಕೊಂಡಾಗ, ಅದನ್ನ ನಾವು ತಿಳಿದುಕೊಂಡಾಗ ನಾವು ಇಲ್ಲಿ ಮುಕ್ತಿ ಮಾರ್ಗಕ್ಕೆ ಹೊಂದ್ಲಿಕ್ಕೆ ನಾವು ಉಳಿತೇವೆ ಅಂತ ಅನ್ನೋದು ಗೊತ್ತಾಯ್ತು ಗುರುಜಿ. ಥ್ಯಾಂಕ್ ಯು ಗುರುಜಿ. ಇವು ಅದೇ ಕಿರು ಸಂದೇಶ ಅಲ್ಲ ಗುರುಜಿ, ತಾವು ಪ್ರತಿದಿನ ಕೊಡೋದು, ಅದನ್ನ ಅರ್ಥಕೊಂಡಾಗ ಅವು ದಿವ್ಯ ಸಂದೇಶ ಅಂತ ಅನ್ಕೊಂಡಿದ್ದೀನಿ ನಾನಂತೂ. ಸಣ್ಣದ್ರಲ್ಲೇ ಅಷ್ಟೊಂದು ಜ್ಞಾನ ಇರುತ್ತೆ ಗುರುಜಿ. ಅದನ್ನ ಅಳವಡಿಸ್ಕೋಬೇಕು ನಾವು. ಅಳವಡಿಸ್ಕೊಂಡಾಗ ನಾವು ಮುಕ್ತಿ ಮಾರ್ಗ ಅಂದ್ರೆ ಈ ದಾರಿಯಲ್ಲಿ ತಾವೇನ್ ಹಾಕಿಕೊಟ್ಟಂತ ಗುರುದ್ವಯರ್ ಹಾಕಿಕೊಟ್ಟಂತ ದಾರಿಯಲ್ಲಿ ನಾವು ಇದು ಪ್ರತಿದಿನ ಕೇಳ್ತಾ ಇದ್ದೇವೆ. ಅದನ್ನ ಅಳವಡಿಸ್ಕೊಂಡಾಗ ತುಂಬಾ ಅದ್ಭುತವಾದ ನಾವು ಜೀವನವನ್ನು ಕಳಿಬಹುದು ಅಂತ ಅನ್ನೋದು ಗೊತ್ತಾಯ್ತು ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಕ್ಲಾಸ್ ಅಂತ್ಯ ಮಾಡೋಣ ಗುರುಜಿ. ಎಸ್, ಸಂಪನ್ನ ಮಾಡಿ. ಪ್ರೇಯರ್ ಹೇಳಿ ಗುರುಜಿ ತಾವು. ಬೆನ್ನೇರ ಮಾಡ್ಕೊಳ್ಳೋಣ, ಕಣ್ಮುಚ್ಚೋಣ. ಹೇಳ್ಬೇಡಿ, ಕೇಳಿಸ್ಕೊಳ್ಳಿ. ಯಾಕಂದ್ರೆ ಹೇಳಕ್ ಹೋದಾಗ ಒಬ್ಬೊಬ್ಬರದ್ದು ದಾಟಿ ಒಂದೊಂದ್ ರೀತಿ ಆಗತ್ತೆ. ಹೇಳೋವರಿಗೆ ಪಾಪ ಬೇಜಾರಾಗತ್ತೆ. ಹಾಗಾಗಿ ಕೇಳಿಸ್ಕೊಳ್ಳಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು
मा कश्चित् दुःखभाग् भवेत्। हरिः ओम शांति शांति शांतिः। हरि ओम। ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದ. ಥ್ಯಾಂಕ್ ಯು ಥ್ಯಾಂಕ್ ಯು.